ಕರ್ನಾಟಕ ಲೋಕಾಯುಕ್ತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ ಉತ್ತರ ಕನ್ನಡ, ಅರಣ್ಯಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ, ಮಾತ್ರ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಹಸ್ರಾರು ವೃಕ್ಷಾರೋಹಣ ಅಭಿಯಾನ ಕಾರ್ಯಕ್ರಮವು ಆಗಸ್ಟ್ 17ರಂದು ರವಿವಾರ ಮುಂಜಾನೆ 9:30ಕ್ಕೆ ಶ್ರೀ ಕರಿಕಾರ ಪರಮೇಶ್ವರಿ ಸತ್ಯಸಾಯಿ ಶಿಕ್ಷಣ ಸಂಸ್ಥೆ ಹೊನ್ನಾವರ ಅರೆಯಂಗಡಿಯಲ್ಲಿ ನಡೆಯಲಿದೆ ಎಂದು ನ್ಯಾಯವಾದಿ ಸತೀಶ್ ಭಟ್ ಉಳಿಗೆರೆ ಹೇಳಿದ್ದಾರೆ. ಅವರು ವಕೀಲರ ಸಂಘ ಹೊನ್ನಾವರ ಆಯೋಜನೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಮಾಹಿತಿಯನ್ನು ಪತ್ರಕರ್ತರಿಗೆ ನೀಡಿದರು. ಅಂದು ಕಾರ್ಯಕ್ರಮವು ಮುಂಜಾನೆ 9:30ಕ್ಕೆ ಆರಂಭವಾಗಲಿದ್ದು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್, ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ, ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಏರೂರ್, ನ್ಯಾಯಮೂರ್ತಿ ಅನಂತ ರಾಮನಾಥ ಹೆಗಡೆ, ನ್ಯಾಯಮೂರ್ತಿ CM ಜೋಶಿ, ನ್ಯಾಯಮೂರ್ತಿ KN ಫಣೀಂದ್ರ, ನ್ಯಾಯಮೂರ್ತಿ B ವೀರಪ್ಪ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಮಧುಸೂದನ್ ಆರ್ ನಾಯ್ಕ್, ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಪಡೆ ಅಧ್ಯಕ್ಷ ಮೊಹಮ್ಮದ್ ತಬರೇಜ್ ಅಲಂ ಶರೀಫ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಉತ್ತರ ಕನ್ನಡ ಜಿಲ್ಲಾ ಪ್ರಭಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಾಯಣ್ಣ BL, ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಕಾರವಾರ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ CM, ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ KV, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ K, ಪೊಲೀಸ್ ಅಧೀಕ್ಷಕ ದೀಪನ್ MN, ಉಪ ಅರಣ್ಯ ಅಧಿಕಾರಿ ಯೋಗೀಶ್ CK ಆಗಮಿಸಲಿದ್ದಾರೆ. ಹೈಕೋರ್ಟಿನ ಹಿರಿಯ ಪದಾಂಕಿತ ವಕೀಲರಾದ ಜಯಕುಮಾರ್ S ಪಾಟೀಲ್, GK ಭಟ್, MS ಭಾಗವತ್, ಗಣಪತಿ ನಾರಾಯಣ ಹೆಗಡೆ ತಲಕೆರೆ, RS ರವಿ, ಮೂರ್ತಿ D ನಾಯ್ಕ್, ಹಿರಿಯ ವಕೀಲರಾದ ನಾಗೇಂದ್ರ ರಾಮಚಂದ್ರ ನಾಯ್ಕ್, ಹಿರಿಯ ವಕೀಲ GA ಶ್ರೀಕಂಠೇಗೌಡ ಉಪಸ್ಥಿತರಿರಲಿದ್ದಾರೆ. ಮಾಜಿ ಅಡ್ವೊಕೇಟ್ ಜನರಲ್ಗಳಾದ ಉದಯ್ ಹೊಳ್ಳ ಮತ್ತು ಅಶೋಕ್ ಹಾರ್ನಳ್ಳಿ, ವಕೀಲರಾದ ಸತೀಶ್ ಭಟ್ ಕರ್ಕಿ, ವಿನಯ್ B, ಮಾಯಣ್ಣಗೌಡ NR, ಹೊನ್ನಾವರ ವಕೀಲರ ಸಂಘದ ಅಧ್ಯಕ್ಷ VM ಭಂಡಾರಿ, ಕಾರ್ಯದರ್ಶಿ ಉದಯ್ ನಾಯ್ಕ್ ಚಿತ್ತಾರ, ವಕೀಲರ ವಾಹಿನಿ ಮಾಸಪತ್ರಿಕೆಯ ಸಂಪಾದಕ DM ಹೆಗಡೆ ಸಹಕರಿಸಲಿದ್ದಾರೆ. ಕಾರ್ಯಕ್ರಮವು ಹಿರಿಯ ಪದಾಂಕಿತ ವಕೀಲ ವಿಘ್ನೇಶ್ವರ ಶಾಸ್ತ್ರಿ ಮತ್ತು ಸತೀಶ್ ಭಟ್ ಉಳಿಗೆರೆ, ನಾಗರಾಜ್ ಹೆಗಡೆ ಹೊಸಕುಳಿ ಸಂಚಾಲಕತ್ವದಲ್ಲಿ ನೆರವೇರಲಿದೆ. ಕರಾವಳಿ ಮತ್ತು ಸಹ್ಯಾದ್ರಿಯ ಸೊಬಗಿನ ರಮಣೀಯ ಪ್ರದೇಶದಲ್ಲಿನ ಹಸಿರನ್ನು ಉಳಿಸಲು ಸಮಾಜವನ್ನು ಪ್ರೇರೇಪಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. 17/8/2025 ರವಿವಾರ ನಮ್ಮ ಜಿಲ್ಲೆಯಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸಂವಿಧಾನದಲ್ಲಿ ಕಲಂ 51 ಹಾಗೂ 49ರ ಅಡಿಯಲ್ಲಿ ಇರುವ ಹಾಗೆ ದೇಶದ ರಾಜ್ಯದ ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ಇದನ್ನು ಮನಗಂಡು ಪಶ್ಚಿಮ ಘಟ್ಟದ ಮುಖ್ಯವಾಗಿ ಕರಾವಳಿಯ ಈ ಅರಣ್ಯ ಸಂಪತ್ತಿಯನ್ನು ಉಳಿಸಬೇಕು ಎಂಬಂಥ ಒಂದು ಕಲ್ಪನೆಯೊಂದಿಗೆ ನಮ್ಮ ಉಚ್ಚ ನ್ಯಾಯಾಲಯದ ಜಡ್ಜಸ್ಗಳು, ನ್ಯಾಯಾಧೀಶರು ಹಾಗೂ 2 ಲೋಕಾಯುಕ್ತರು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡುವಂಥ ವಕೀಲರನ್ನ ಸಂಪರ್ಕಿಸಿ ನಿಮ್ಮಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನಾವು ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಅಂತ ಹೇಳೋದ್ರಿಂದ ಎಲ್ಲ ಹಿರಿಯ ವಕೀಲರು, ಅಲ್ಲಿಯ ವಕೀಲರು ನಮಗೆ ಸ್ಫೂರ್ತಿಯನ್ನು ತುಂಬಿದರು. ನಾವು ಜವಾಬ್ದಾರಿ ತಗೊಳ್ತೇವೆ, ನೀವು ಆ ಕಾರ್ಯಕ್ರಮವನ್ನು ಹೊನ್ನಾವರದ ವಕೀಲ ಸಂಘದವರು ಮುಂದಾಗಿ ಮಾಡಿ ಅವರ ಪ್ರಾಯೋಜಕರಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಅಂತ ಹೇಳಿ ಅಲ್ಲಿಯ ಹಿರಿಯ ವಕೀಲರಾದ ಸನ್ಮಾನ್ಯ ವಿಘ್ನೇಶ್ವರ ಶಾಸ್ತ್ರಿ ಸ್ವತಃ ಇಲ್ಲಿ ಬಂದು ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಮಗೆ ಪ್ರೇರಣೆಯನ್ನು ನೀಡಿದರು. ವಕೀಲರ ಸಂಘದ ಅಧ್ಯಕ್ಷ VM ಭಂಡಾರಿ ಮಾತನಾಡಿ, ಹೊನ್ನಾವರ ವಕೀಲರ ಸಂಘದ ಆಯೋಜನೆಯೊಂದಿಗೆ ಈ ಕಾರ್ಯಕ್ರಮವು ನಡೆಯಲಿದ್ದು ಜಿಲ್ಲೆಯ ತಾಲೂಕಿನ ಎಲ್ಲ ವಕೀಲರ ಸಂಘ, ಸೇವಾ ಸಹಕಾರಿ ಸಂಘಗಳು, ಖಾಸಗಿ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಕೈಜೋಡಿಸಲಿವೆ. ಕಾರ್ಯಕ್ರಮದಲ್ಲಿ ಬಂದು ಗಿಡ ನೆಡಲು ಸಹಕರಿಸಲು ಕೋರಿದರು. ವಕೀಲರ ಸಂಘದ ಕಾರ್ಯದರ್ಶಿ ಉದಯ್ ನಾಯ್ಕ್ ಚಿತ್ತಾರ ಹಾಗೂ ವಕೀಲರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಇದೇ ಸಮಯದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು.